ನಾವೆಲ್ಲರೂ ಪ್ರತಿದಿನ ಅಪರಿಚಿತರನ್ನು ಭೇಟಿಯಾದಾಗ ಬರುವ ಮೊದಲ ಪ್ರಶ್ನೆಗಳು ಸಾಮಾನ್ಯವಾಗಿ ಹೇಗಿರುತ್ತದೆ ಅಂದ್ರೆ ಏನ್ ಕೆಲಸ ಮಾಡ್ತಿದ್ದೀರಾ ಅಥವಾ ಯಾವ ಊರು ನಿಮ್ದು ಅಲ್ವಾ? ಹೌದು, ಖಂಡಿತ. ಅಥವಾ ಯಾವ ಹುದ್ದೆಯಲ್ಲಿದ್ದೀರಿ ಅನ್ನೋ ಪ್ರಶ್ನೆಗಳು. ಇವೆಲ್ಲವೂ ಮೇಲ್ನೋಟಕ್ಕೆ ಅತ್ಯಂತ ಸಾಮಾನ್ಯ ಪ್ರಶ್ನೆಗಳಂತೆ ಕಂಡ್ರೂ ಇದರ ಹಿಂದಿರುವ ಉದ್ದೇಶ ವ್ಯಕ್ತಿಯೊಬ್ಬರ ಮೇಲೆ ಒಂದು ಲೇಬಲ್ ಅಂಟಿಸೋದು. ನಿಜ, ಒಂದು ಚೌಕಟ್ಟಿಗೆ ಸೇರಿಸೋದು. ಎಕ್ಸಾಕ್ಟ್ಲಿ. ಒಬ್ರು ತಾವು ಸಾಫ್ಟ್ವೇರ್ ಎಂಜಿನಿಯರ್ ಎನ್ನುತ್ತಾರೆ ಅಥವಾ ಮತ್ತೊಬ್ರು ಉದ್ಯಮಿ ಎನ್ನುತ್ತಾರೆ. ಈ ಲೇಬಲ್ಗಳು ಮನುಷ್ಯನಿಗೆ ಒಂದು ರೀತಿಯ ಭದ್ರತೆಯನ್ನು ಹಾಗೇನೆ ಸಮಾಜದಲ್ಲಿ ಒಂದು ಸ್ಥಾನವನ್ನು ಕೊಡ್ತವೆ ಅಲ್ವಾ? ಹೌದು, 100% ಸತ್ಯ. ಆದ್ರೆ ಒಂದು ಕ್ಷಣ ಯೋಚಿಸಿ ನೋಡಿ, ಒಂದು ವೇಳೆ ಈ ಉದ್ಯೋಗ, ಈ ಬ್ಯಾಂಕ್ ಬ್ಯಾಲೆನ್ಸ್, ಹುಟ್ಟಿದ ಊರು ಮತ್ತು ಧರ್ಮದಂತಹ ಈ ಎಲ್ಲ ಬಾಹ್ಯ ಕವಚಗಳನ್ನು ನಾವು ಕಿತ್ತು ಹಾಕಿದರೆ ಅಲ್ಲಿ ಉಳಿಯುವ ಆ ಅಸಲಿ ವ್ಯಕ್ತಿ ಯಾರು? ಇದೇ ನೋಡಿ ಅತ್ಯಂತ ಆಳವಾದ ಪ್ರಶ್ನೆ. ಇಷ್ಟು ದಿನ ನಾವು ಯಾವುದನ್ನು ನಾನು ಅಂತ ಗಟ್ಟಿಯಾಗಿ ನಂಬಿದ್ದೇವೋ ಅದು ವಾಸ್ತವದಲ್ಲಿ ನಾವಲ್ಲ ಎಂಬ ಅಚ್ಚರಿಯ ವಿಚಾರದಿಂದಾನೇ ಈ ಚರ್ಚೆಯನ್ನು ಆರಂಭಿಸೋಣ. ನೋಡಿ, ಈ ವಿಚಾರ ನಿಜಕ್ಕೂ ಮನುಷ್ಯನ ದೈನಂದಿನ ನಂಬಿಕೆಗಳನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡುವಂಥದ್ದು. ಅಂದ್ರೆ ಸಮಾಜವು ಜಗತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ನಮ್ಮ ಪ್ರಾಚೀನ ತಾಂತ್ರಿಕ ಮತ್ತು ವೈದಿಕ ಋಷಿಗಳು ಕಂಡುಕೊಂಡ ಸತ್ಯಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಎಷ್ಟೋ ಪಾಲು ವ್ಯತ್ಯಾಸವಿದೆ ಅಲ್ವಾ? ಹೌದು. ಸ್ವಯಂ ಸಾಕ್ಷಾತ್ಕಾರದ ಹಾದಿಯಲ್ಲಿ ನಾವು ಅಂಟಿಸಿಕೊಂಡಿರುವ ಯಾವುದೇ ಲೇಬಲ್ಗಳಿಗೆ ಕಿಂಚಿತ್ತೂ ಬೆಲೆಯಿಲ್ಲ ಎಂಬುದು ಮೊದಲನೇ ಪಾಠ. ಒಬ್ಬ ವ್ಯಕ್ತಿ ಗಂಡೋ ಅಥವಾ ಹೆಣ್ಣೋ, ಶ್ರೀಮಂತನೋ ಅಥವಾ ಬಡವನೋ, ವಿದ್ಯಾವಂತನೋ ಅಥವಾ ಅನಕ್ಷರಸ್ಥನೋ ಎಂಬೆಲ್ಲ ಮಾನದಂಡಗಳು ಸಂಪೂರ್ಣವಾಗಿ ಅಪ್ರಸ್ತುತ ಅಂದ್ರೆ ಅದಕ್ಕೂ ನಮ್ಮ ಅಸ್ತಿತ್ವಕ್ಕೂ ಸಂಬಂಧವೇ ಇಲ್ಲ ಅಂತೀರಾ? ಖಂಡಿತ ಇಲ್ಲ. ಏಕೆಂದ್ರೆ ಇವೆಲ್ಲವೂ ಸಮಾಜ ನಿರ್ಮಿಸಿದ ಕೃತಕ ಗೋಡೆಗಳಷ್ಟೇ. ಓಹೋ, ಅಂದ್ರೆ ನಾವೆಲ್ಲರೂ ವಿಭಿನ್ನ ಪಾತ್ರಗಳೆಂಬ ಆ ಬಟ್ಟೆಗಳನ್ನು ಧರಿಸಿಕೊಂಡು ಆ ಬಟ್ಟೆಯನ್ನೇ ಅಸಲಿ ವ್ಯಕ್ತಿ ಅಂತ ಭ್ರಮಿಸುತ್ತಿದ್ದೇವೇನೋ ಅನ್ನಿಸುತ್ತೆ. ಎಕ್ಸಾಕ್ಟ್ಲಿ, ಅದೇ ಸರಿಯಾದ ಹೋಲಿಕೆ ಅಲ್ವಾ? ಅಂದ್ರೆ ಹುಟ್ಟಿದಾಗ ಯಾರೊಬ್ಬರಿಗೂ ತಮ್ಮ ಜಾತಿ, ಧರ್ಮ ಅಥವಾ ಭವಿಷ್ಯದ ವೃತ್ತಿಯ ಬಗ್ಗೆ ತಿಳಿದಿರುವುದೇ ಇಲ್ಲ. ಬೆಳೆಯುತ್ತಾ ಹೋದಂತೆ ಸುತ್ತಮುತ್ತಲಿನ ವಾತಾವರಣ ನಮ್ಮ ಮೇಲೆ ಒಂದೊಂದೇ ಪದರಗಳನ್ನು ಹೊದಿಸ್ತಾ ಹೋಗುತ್ತೆ. ಒಂದರ ಮೇಲೊಂದು ಲೇಬಲ್ಗಳು. ಹೌದು. ಆಮೇಲೆ ಕೊನೆಗೊಂದಿದಿನ ಆ ಪದರಗಳೇ ನಮ್ಮ ಅಸ್ತಿತ್ವ ಅಂತ ನಾವು ಗಟ್ಟಿಯಾಗಿ ನಂಬಿಬಿಡ್ತೇವೆ. ಇದು ಎಷ್ಟರ ಮಟ್ಟಿಗೆ ಹಾಸ್ಯಾಸ್ಪದ ಎಂದರೆ ಆ ಬದುಕಿನುದ್ದಕ್ಕೂ ಬರೀ ಬಟ್ಟೆಗಳನ್ನೇ ನಾನು ಅಂತ ಪೂಜಿಸುತ್ತಿದ್ದೇವೇನೋ ಅಂತ ನನಗನ್ಸ್ತಿದೆ. ಹೌದು, ಆ ಪದರಗಳನ್ನೇ ನಾವು ಸಂಪಾದಿತ ಗುಣಗಳು ಅಥವಾ ಅಕ್ವೈರ್ಡ್ ಕ್ವಾಲಿಟೀಸ್ ಅಂತ ಕರೆಯೋದು. ಇಲ್ಲಿ ಅತ್ಯಂತ ಆಸಕ್ತಿದಾಯಕ ವಿಚಾರವೆಂದರೆ ಋಷಿಗಳು ಯಾವಾಗ್ಲೂ ಮನುಷ್ಯನ ಸಹಜ ಗುಣಗಳ ಅಂದರೆ ಆ ಇನ್ನೇಟ್ ಕ್ವಾಲಿಟೀಸ್ ಮೇಲೆ ಬೆಳಕು ಚೆಲ್ಲಿದ್ದಾರೆ ಹೊರತು ಈ ಸಂಪಾದಿತ ಗುಣಗಳ ಮೇಲಲ್ಲ. ಓ, ಅಂದ್ರೆ ನಾವು ಸಂಪಾದಿಸಿದ ಆಸ್ತಿ ಅಥವಾ ಹೆಸರು ಮುಖ್ಯವಲ್ಲ ಅಂತ. ಹೌದು. ನಮ್ಮ ರಾಷ್ಟ್ರೀಯತೆ, ನಮ್ಮ ಆಸ್ತಿ ಅಥವಾ ನಮ್ಮ ಸಾಮಾಜಿಕ ಸ್ಥಾನಮಾನಗಳು ನಾವು ಹುಟ್ಟಿದಾಗ ನಮ್ಮ ಜೊತೆಗಿರ್ಲಿಲ್ಲ ಮತ್ತು ಅಂತಿಮವಾಗಿ ಇವು ಶಾಶ್ವತವೂ ಅಲ್ಲ ತಾನೆ? ಖಂಡಿತ ಅಲ್ಲ. ನಾವು ಈ ಸ್ವಯಂ ಶೋಧನೆಯ ಬಗ್ಗೆ ಮಾತಾಡುವಾಗ ಈ ಎಲ್ಲ ಸಂಪಾದಿತ ಲೇಬಲ್ಗಳು ಸಂಪೂರ್ಣವಾಗಿ ಕಳಚಿ ಬೀಳುತ್ತವೆ. ಆಗ ಉಳಿಯೋದು ಕೇವಲ ಒಂದು ಮೂಲಭೂತ ಶುದ್ಧ ಪ್ರಜ್ಞೆ ಮಾತ್ರ. ಸರಿ, ಈ ಬಾಹ್ಯ ಲೇಬಲ್ಗಳು ಕೇವಲ ಭ್ರಮೆ ಎನ್ನುವುದನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಆದರೆ ಇಲ್ಲಿ ಒಂದು ಬಹು ದೊಡ್ಡ ತಾರ್ಕಿಕ ಪ್ರಶ್ನೆ ಎದುರಾಗುತ್ತೆ. ನಾನೇ ಬೇರೆ, ನನ್ನ ಉದ್ಯೋಗವೇ ಬೇರೆ ಎನ್ನುವುದು ಅರ್ಥವಾಯಿತು. ಹಾಗಾದರೆ ದಿನನಿತ್ಯ ನನ್ನೊಳಗಿನ ಆಲೋಚನೆಗಳನ್ನು, ನನ್ನ ಕೋಪ, ಪ್ರೀತಿ, ಆಸೆ, ಮಹತ್ವಾಕಾಂಕ್ಷೆಗಳನ್ನು ನಿಯಂತ್ರಿಸುತ್ತಿರುವುದು ಯಾರು? ಈ ಭಾವನೆಗಳು ಬರೀ ಭ್ರಮೆಯೇ? ಅಂದ್ರೆ ನಾವು ಪ್ರತಿದಿನ ಮಾಡುವ ಆ ಪ್ರತಿಯೊಂದು ಕೆಲಸದ ಹಿಂದಿನ ಚಾಲಕ ಶಕ್ತಿ ಯಾವುದು? ಇದೇ ನೋಡಿ ಮಾನವನ ಮನಸ್ಸಿನ ಅತ್ಯಂತ ಸಂಕೀರ್ಣವಾದ ಆಟ. ನಮ್ಮ ಆಲೋಚನೆಗಳು ಮತ್ತು ಕ್ರಿಯೆಗಳನ್ನು ನಿಯಂತ್ರಿಸುವುದು ನಾವು ಅಂಟಿಸಿಕೊಂಡಿರುವ ಆ ಬಾಹ್ಯ ಲೇಬಲ್ಗಳಲ್ಲ, ಬದಲಾಗಿ ನಮ್ಮೊಳಗಿರುವ 3 ಮೂಲಭೂತ ಶಕ್ತಿಗಳು. 3 ಶಕ್ತಿಗಳು ಅಂದ್ರೆ? ಅವೇ ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳು. ಇಡೀ ಮಾನವ ಅಸ್ತಿತ್ವದ ಭೌತಿಕ ಮತ್ತು ಮಾನಸಿಕ ಪ್ರಕ್ರಿಯೆಗಳು ಈ 3 ಗುಣಗಳ ನಿರಂತರ ಹಗ್ಗಜಗ್ಗಾಟದಲ್ಲೇ ನಡೆಯುತ್ತಿರ್ತವೆ. ಓಹೋ, ನಿರಂತರವಾಗಿ ನಡೆಯುತ್ತಿರ್ತಾ? ಹೌದು. ಮನುಷ್ಯನ ಪ್ರಜ್ಞೆಯು ಅಸುರಿ, ಮಾನವೀಯ ಮತ್ತು ದೈವಿಕ ಹಂತಗಳ ನಡುವೆ ಸದಾ ಚಲಿಸುತ್ತಿರುತ್ತದೆ. ಆ 3 ಗುಣಗಳ ಕಾರ್ಯವೈಖರಿಯನ್ನು ಸ್ವಲ್ಪ ವಿಡಿಸಿ ಹೇಳೋದಾದರೆ, ಮೊದಲನೆಯದಾಗಿ ತಮಸ್. ಇದು ಜಡತ್ವ, ಅಜ್ಞಾನ, ಗೊಂದಲ ಮತ್ತು ಒಂದು ರೀತಿಯ ಕತ್ತಲೆಯ ಸಂಕೇತ. ಅಂದ್ರೆ
ನಮಗೆ ವಿಪರೀತ ಸೋಮಾರಿತನ ಬಂದಾಗ ಅಲ್ವಾ? ಎಕ್ಸಾಕ್ಟ್ಲಿ. ನಮಗೆ ವಿಪರೀತ ಆಲಸ್ಯವಾದಾಗ ಅಥವಾ ಯಾವುದಾದ್ರೂ ಕೆಟ್ಟ ಚಟಕ್ಕೆ ದಾಸರಾದಾಗ ಅಲ್ಲಿ ತಮಸ್ ಮೇಲ್ಗೈ ಸಾಧಿಸಿರ್ತದೆ. ಎರಡನೇದು ರಜಸ್. ಇದು ಸಂಪೂರ್ಣವಾಗಿ ಕ್ರಿಯಾಶೀಲತೆಯ, ಮಹತ್ವಾಕಾಂಕ್ಷೆಯ ಮತ್ತು ಆಸೆಯ ಶಕ್ತಿ. ನಮಗೆ ಏನನ್ನಾದರೂ ಸಾಧಿಸಬೇಕು, ಹಣ ಮಾಡಬೇಕು, ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಬೇಕು ಎಂಬ ಹಂಬಲ ಬರುವುದು ಇದೇ ರಜೋಗುಣದಿಂದಲೇ. ಓಕೆ. ಮತ್ತು ಮೂರನೇದು? ಇನ್ನು ಮೂರನೇದು ಸತ್ವ. ಇದು ದೈವತ್ವ, ಶುದ್ಧತೆ, ಸ್ಪಷ್ಟತೆ ಮತ್ತು ವಿವೇಚನೆಯ ಸ್ಥಿತಿ. ನಮ್ಮಲ್ಲಿ ಮೂಡುವ ಅಪ್ಪಟ ಶಾಂತಿ, ಕರುಣೆ ಮತ್ತು ಆ ಧ್ಯಾನಸ್ಥ ಸ್ಥಿತಿಗೆ ಈ ಸತ್ವವೇ ಕಾರಣ. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥವೇನು? ಒಂದು ನಿಮಿಷ, ಇಲ್ಲಿ ನಾನೊಂದು ವಾದವನ್ನು ಮುಂದಿಡ್ತೇನೆ. ತಮಸ್ ಎಂದ್ರೆ ಆಲಸ್ಯ, ಸತ್ವ ಎಂದ್ರೆ ಶಾಂತಿ ಎನ್ನುವುದು ನನಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಆದರೆ ಪ್ರಾಚೀನ ಗ್ರಂಥಗಳಲ್ಲಿ ಈ ರಜಸ್ ಅಥವಾ ಮಹತ್ವಾಕಾಂಕ್ಷೆಯನ್ನು ಕೂಡ ನಾವು ಮೀರಿ ನಿಲ್ಲಬೇಕು, ಅದು ಕೂಡ ಒಂದು ರೀತಿಯ ಬಂಧನವೇ ಎಂದು ಹೇಳಲಾಗುತ್ತದಲ್ಲವೇ? ಹೌದು, ಹೇಳ್ತಾರೆ. ಇದು ಸ್ವಲ್ಪ ವಿಪರ್ಯಾಸವೆನಿಸುವುದಿಲ್ಲವೇ? ನೋಡಿ, ರಜೋಗುಣ ಇಲ್ಲದೆ ಹೋಗಿದ್ರೆ ಮನುಷ್ಯ ಕಾಡುವಿಂದ ನಾಡಿಗೆ ಬರ್ತಾನೆ ಇರಲಿಲ್ಲ ಅಲ್ವಾ? ಈ ರಜೋಗುಣದ ಆಸೆಯಿಂದಲೇ ತಾನೇ ಮಾನವ ನಾಗರಿಕತೆಗಳನ್ನು ಕಟ್ಟಿದ್ದು, ಹೊಸ ತಂತ್ರಜ್ಞಾನಗಳನ್ನು ಕಂಡುಹಿಡಿದಿದ್ದು ಮತ್ತು ವೈದ್ಯಕೀಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದು. ಖಂಡಿತ. ಹಾಗಿದ್ದಾಗ ಈ ಮಹತ್ವಾಕಾಂಕ್ಷೆಯನ್ನೇ ತ್ಯಜಿಸಬೇಕು ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಅತ್ಯಂತ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ಪ್ರಶ್ನೆ. ನೋಡಿ, ಋಷಿಗಳು ಎಂದಿಗೂ ರಜೋಗುಣವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಎಂದು ಹೇಳಲೇ ಇಲ್ಲ. ಓ, ಹೇಳಿಲ್ವಾ? ಇಲ್ಲವೇ ಇಲ್ಲ. ಬದಲಾಗಿ ಆ ಗುಣಗಳ ಜೊತೆಗಿನ ಅಂಟಿಕೊಳ್ಳುವಿಕೆಯನ್ನು, ಅಂದರೆ ಅಟ್ಯಾಚ್ಮೆಂಟನ್ನು ಮೀರಿ ನಿಲ್ಲಿ ಎಂದು ಹೇಳಿದ್ದಾರೆ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ರಜಸ್ಸಿಲ್ಲದೆ ಯಾವುದೇ ಸೃಷ್ಟಿ ಅಥವಾ ಪ್ರಗತಿ ಸಾಧ್ಯವೇ ಇಲ್ಲ. ಅದೇ ತಾನೇ ನನ್ನ ಪ್ರಶ್ನೆಯೂ ಆಗಿತ್ತು. ಹೌದು. ಉದಾಹರಣೆಗೆ, ಒಬ್ಬ ವೈದ್ಯ ಸತತ 12 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಅಲ್ಲಿ ರಜೋಗುಣದ ವಿಪರೀತ ಕ್ರಿಯಾಶೀಲತೆ ಬೇಕೇ ಬೇಕು. ಆದರೆ ಆ ಕ್ರಿಯಾಶೀಲತೆಯು ಅಹಂಕಾರದಿಂದ ಕೂಡಿದ್ದರೆ, ಅಂದರೆ ನಾನೇ ಇದನ್ನು ಮಾಡಿದೆ ಎಂಬ ಮಮಕಾರವಿದ್ದರೆ, ಅದು ಆ ವೈದ್ಯನನ್ನು ಬಂಧಿಸುತ್ತದೆ. ಓಹೋ, ಅರ್ಥವಾಯಿತು. ಅದೇ ಶಸ್ತ್ರಚಿಕಿತ್ಸೆಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೇವಲ ಜೀವ ಉಳಿಸುವ ಸತ್ವದ ಉದ್ದೇಶದಿಂದ ಮಾಡಿದಾಗ ರಜಸ್ಸು ಕೇವಲ ಒಂದು ಉಪಕರಣವಾಗ್ತದೆ ಅಷ್ಟೇ. ಅಂದ್ರೆ ಒಂದು ಟೂಲ್ ಥರ ಅಲ್ವಾ? ಹೌದು. ನಾವು ಗುಣಗಳನ್ನು ಬಳಸಬೇಕೇ ಹೊರತು ಆ ಗುಣಗಳು ನಮ್ಮನ್ನು ಬಳಸಬಾರದು. ಇದನ್ನೇ ಗುಣಗಳನ್ನು ಮೀರಿ ನಿಲ್ಲುವುದು ಎನ್ನುತ್ತಾರೆ. ಅದ್ಭುತ. ಎಂದ್ರೆ ಈ ಗುಣಗಳು ವಾಹನದ ಸ್ಟೀರಿಂಗ್ ವೀಲ್, ಆಕ್ಸಲರೇಟರ್ ಮತ್ತು ಬ್ರೇಕ್ ಇದ್ದಂತೆ ನಾವು ಆ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಅವುಗಳನ್ನು ನಿಯಂತ್ರಿಸಬೇಕೇ ಹೊರತು ಕಾರು ನಮ್ಮನ್ನು ನಿಯಂತ್ರಿಸುವಂಥ ಆಗಬಾರದು. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲಿ ಇನ್ನೊಂದು ಮಜವಾದ ವಿಚಾರವಿದೆ. ಈ ಗುಣಗಳ ಆಟವು ಮನುಷ್ಯರಲ್ಲಿ ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳಲ್ಲಿಯೂ ನಿರಂತರವಾಗಿ ನಡೆಯುತ್ತದೆ ಅಲ್ವೇ? ಆದರೂ ಮನುಷ್ಯ ಜನ್ಮವನ್ನು ಮಾತ್ರ ಇಷ್ಟೊಂದು ಅನನ್ಯ ಎಂದು ಏಕೆ ಕರೆಯಲಾಗುತ್ತದೆ? ಕೇವಲ ಮನುಷ್ಯನಿಗೆ ಮಾತ್ರ ಈ ಗುಣಗಳನ್ನು ಮೀರಿ ಬೆಳೆಯುವ ಅವಕಾಶ ಇದೆಯಾ? ಖಂಡಿತವಾಗಿಯೂ. ಕೋಟ್ಯಾಂತರ ಜೀವ ಸಂಕುಲಗಳಲ್ಲಿ ಕೇವಲ ಮನುಷ್ಯನಿಗೆ ಮಾತ್ರ ತಾನು ಯಾರು, ತನ್ನ ಅಸ್ತಿತ್ವವೇನು ಎಂದು ಅರಿತುಕೊಳ್ಳುವ ಆ ವಿಶಿಷ್ಟ ಸಾಮರ್ಥ್ಯವಿದೆ. ಅಂದ್ರೆ ಪ್ರಾಣಿಗಳಿಗೆ ಈ ಅರಿವಿರುವುದಿಲ್ವೇ? ಇಲ್ಲ. ಉದಾಹರಣೆಗೆ, ಒಂದು ಮರವು ಅದ್ಭುತವಾದ ಹಣ್ಣುಗಳನ್ನು ಬಿಡುತ್ತದೆ. ಆದರೆ ತಾನು ಹಣ್ಣು ಬಿಡುತ್ತಿದ್ದೇನೆಂಬ ಅರಿವು ಅದಕ್ಕಿಲ್ಲ. ಒಂದು ನಾಯಿ ತನ್ನ ಯಜಮಾನನನ್ನು ರಕ್ಷಿಸಲು ಬೊಗಳುತ್ತದೆ, ಆದರೆ ತಾನು ನಿಷ್ಠೆಯಿಂದ ಬೊಗಳುತ್ತಿದ್ದೇನೆಂಬ ಪ್ರಜ್ಞೆ ಅದಕ್ಕಿಲ್ಲ. ಪ್ರಾಣಿಪಕ್ಷಿಗಳಿಗೆ ಭಾವನೆಗಳಿರಬಹುದು, ನೆನಪಿನ ಶಕ್ತಿ ಇರಬಹುದು, ನೋವು ನಲಿವುಗಳೆಲ್ಲವೂ ಅರ್ಥವಾಗಬಹುದು. ಆದರೆ ಅವುಗಳಿಗೆ ತಾವು ಎಲ್ಲಿದ್ದೇವೆ, ಏಕೆ ಇದ್ದೇವೆ ಮತ್ತು ತಮ್ಮ ಆಲೋಚನೆಗಳೇನು ಎಂಬ ವಿಶಾಲವಾದ ಅರಿವಿರುವುದಿಲ್ಲ. ಇದನ್ನೇ ಆಧುನಿಕ ವಿಜ್ಞಾನದಲ್ಲಿ ಮೆಟಾಕಾಗ್ನಿಷನ್ ಅಂತ ಕರೆಯುತ್ತಾರೆ. ಓ, ಮೆಟಾಕಾಗ್ನಿಷನ್ ಅಂದ್ರೆ ನಮ್ಮ ಆಲೋಚನೆಗಳ ಬಗ್ಗೆಯೇ ಆಲೋಚಿಸುವ, ನಮ್ಮ ಕ್ರಿಯೆಗಳನ್ನೇ ಹೊರಗಿನಿಂದ ಗಮನಿಸುವ ಶಕ್ತಿ, ಸರಿಯೇ? ಹೌದು, ಸರಿಯಾಗಿ ಹೇಳಿದ್ದೀರಿ. ಅಂದ್ರೆ ನಮಗೆ ಕೇವಲ ಕೋಪ ಬರುವುದಿಲ್ಲ, ಬದಲಾಗಿ ನನಗೆ ಕೋಪ ಬಂದಿದೆ ಎಂದು ನಮ್ಮ ಕೋಪವನ್ನೇ ನಾವೇ ಸಾಕ್ಷಿಯಾಗಿ ನೋಡುವ ಸಾಮರ್ಥ್ಯ ಮನುಷ್ಯನಿಗಿದೆ. ಆದ್ರೆ ಇಲ್ಲಿಯೂ ಒಂದು ಸಮಸ್ಯೆ ಇದೆ ಅಲ್ವಾ? ಯಾವ ಸಮಸ್ಯೆ? ನಮ್ಮ ಆಲೋಚನೆಗಳ ಬಗ್ಗೆಯೇ ಆಲೋಚಿಸುವ ಈ ಶಕ್ತಿಯೇ ಆಧುನಿಕ ಮನುಷ್ಯನ ಅತಿದೊಡ್ಡ ಶಾಪವಾಗಿ ಪರಿಣಮಿಸಿದೆಯಲ್ಲವೇ? ಆತಂಕ, ಭವಿಷ್ಯದ ಬಗ್ಗೆ ವಿಪರೀತ ಭಯ, ನಿರಂತರವಾಗಿ ಕಾಡುವ ಓವರ್ ಥಿಂಕಿಂಗ್, ಇವೆಲ್ಲವೂ ಈ ಮೆಟಾಕಾಗ್ನಿಷನ್ನ ಅಡ್ಡ ಪರಿಣಾಮಗಳೇ ಅಲ್ಲವೇ? ಖಂಡಿತ ಹೌದು.
ನಮಗೆ ಸಿಕ್ಕಿರುವ ಈ ಪ್ರಜ್ಞೆ ನಮ್ಮನ್ನು ವಿಮೋಚನೆಗೊಳಿಸುವ ಬದಲು ಇನ್ನಷ್ಟು ಆಳವಾದ ಗೊಂದಲಕ್ಕೆ ದೂಡುತ್ತಿದೆಯಲ್ಲ. ನೀವು ಹೇಳುತ್ತಿರುವುದು ಸಂಪೂರ್ಣ ಸತ್ಯ. ಈ ಸ್ವಯಂ ಅರಿವು ಎನ್ನುವುದು ಎರಡು ಅಂಚಿನ ಕತ್ತಿ ಇದ್ದಂತೆ. ನಾವು ನಮ್ಮ ಆಲೋಚನೆಗಳೊಂದಿಗೆ ಎಷ್ಟರ ಮಟ್ಟಿಗೆ ಒಂದಾಗಿ ಬಿಡುತ್ತೇವೆಂದರೆ ಆ ಆಲೋಚನೆಗಳೇ ನಾವು ಎಂಬ ಭ್ರಮೆಗೆ ಜಾರುತ್ತೇವೆ. ಅದೇ ದೊಡ್ಡ ತಪ್ಪು. ಅಲ್ಲಿಂದಲೇ ಆತಂಕ, ಭಯ ಮತ್ತು ಓವರ್ ಥಿಂಕಿಂಗ್ ಶುರುವಾಗುವುದು. ಇದನ್ನು ನಾವು ವಿಶಾಲವಾದ ದೃಷ್ಟಿಕೋನದಿಂದ ನೋಡಿದರೆ, ತನ್ನ ಅಸ್ತಿತ್ವವನ್ನು ಅರಿತುಕೊಳ್ಳುವ ಆ ವ್ಯಕ್ತಿತ್ವದ ಬೀಜ ಕೇವಲ ಮನುಷ್ಯನಲ್ಲಿ ಮಾತ್ರ ಬಿತ್ತಲ್ಪಟ್ಟಿದ್ರೂ ಆ ಬೀಜವನ್ನು ಹೆಮ್ಮರವಾಗಿಸುವ ಜವಾಬ್ದಾರಿ ನಮ್ಮದೇ ಆಗಿದೆ. ಹೌದು, ನಮ್ಮ ಕೈಯಲ್ಲೇ ಇದೆ. ಈ ನಿರಂತರವಾಗಿ ಓಡುವ ಮನಸ್ಸನ್ನು ನಿಲ್ಲಿಸಿ ಭೌತಿಕ ಜಗತ್ತನ್ನು ಮೀರಿ ಆ ಕಾಲಾತೀತ ಮತ್ತು ಏಕೀಕೃತ ಪ್ರಜ್ಞೆಯ ಆಯಾಮಕ್ಕೆ ಪ್ರಯಾಣಿಸಲು ನಮ್ಮ ಪ್ರಾಚೀನ ಋಷಿಗಳು ಅದ್ಭುತವಾದ ಮಾರ್ಗಗಳನ್ನು ಕಂಡುಹಿಡಿದರು. ಇಲ್ಲಿ ವಿಚಾರ ಇನ್ನಷ್ಟು ರೋಚಕವಾಗ್ತದೆ. ಈ ಕಾಲಾತೀತ ಮತ್ತು ಏಕೀಕೃತ ಪ್ರಜ್ಞೆ ಎಂದ್ರೆ ಕೇಳಲು ಬಹಳ ಆಕರ್ಷಕವಾಗಿದೆ. ನಾವೆಲ್ಲರೂ ಹುಟ್ಟಿದ ಆ ಮೂಲ ಚೈತನ್ಯವನ್ನು ಮಟ್ಟೆ ಸೇರಲು ಆ ನಮ್ಮ ಮಿತಿಗಳನ್ನು ನಾವೇ ಅಳಿಸಿಕೊಳ್ಳುವುದೆಂದ್ರೆ ಎಂತಹ ವಿರಾಟ್ ಅನುಭವವಾಗಿರ್ಬೋದು ಅಲ್ವಾ? ವರ್ಣಿಸಲು ಅಸಾಧ್ಯವಾದ ಅನುಭವ ಅದು. ಆದರೆ ಇದನ್ನು ಸಾಧಿಸೋದು ಹೇಗೆ? ಕೇವಲ ತಾತ್ವಿಕವಾಗಿ ನಾನು ದೇಹವಲ್ಲ, ನಾನು ಮನಸ್ಸಲ್ಲ ಅಂತ ಭಾಷಣ ಮಾಡಿದ್ರೆ ಅಥವಾ ಪುಸ್ತಕ ಓದಿದ್ರೆ ಈ ಸ್ಥಿತಿ ತಲುಪಲು ಸಾಧ್ಯವೇ? ಇದಕ್ಕೆ ಯಾವುದಾದ್ರೂ ನಿರ್ದಿಷ್ಟ ಪ್ರಾಯೋಗಿಕ ಮಾರ್ಗಗಳಿವೆಯಾ? ಇದು ಒಂದು ಪ್ರಮುಖವಾದ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ನೋಡಿ, ಕೇವಲ ಸಿದ್ಧಾಂತಗಳಿಂದ ಏನೂ ಪ್ರಯೋಜನವಿಲ್ಲ. ಬರೀ ಮಾತಿನಿಂದ ಆಗಲ್ಲ. ಎಕ್ಸಾಕ್ಟ್ಲಿ. ಅದಕ್ಕಾಗಿಯೇ ವಿಜ್ಞಾನ ಭೈರವ ತಂತ್ರದಂತಹ ಶ್ರೇಷ್ಠ ಗ್ರಂಥಗಳು ಅಸ್ತಿತ್ವದಲ್ಲಿರುವುದು. ಕಾಶ್ಮೀರ ಶೈವ ಪರಂಪರೆಯಿಂದ ಬಂದ ಈ ಗ್ರಂಥವು ಕೇವಲ ತಾತ್ವಿಕ ಚರ್ಚೆಗಳನ್ನು ಮಾಡುವುದಿಲ್ಲ. ಓಹೋ, ಹಾಗಾದ್ರೆ ಇನ್ನೇನ್ ಹೇಳುತ್ತೆ ಅದು? ಬದಲಾಗಿ ಮನುಷ್ಯನು ತನ್ನನ್ನು ತಾನು ಅರಿತುಕೊಳ್ಳಲು ಮತ್ತು ಅಂತಿಮ ಸತ್ಯವನ್ನು ನೇರವಾಗಿ ಅನುಭವಿಸಲು 112 ಪ್ರಾಯೋಗಿಕ ತಂತ್ರಗಳನ್ನು ನೀಡುತ್ತದೆ. ಇವು ಯಾವುದೇ ಧರ್ಮ ಅಥವಾ ನಂಬಿಕೆಗೆ ಸೀಮಿತವಾದವುಗಳಲ್ಲ. ಇವು ಮಾನವನ ನರಮಂಡಲ ಮತ್ತು ಪ್ರಜ್ಞೆಯ ಮೇಲೆ ಕೆಲಸ ಮಾಡುವ ಶುದ್ಧ ವಿಜ್ಞಾನ. 112 ಪ್ರಾಯೋಗಿಕ ತಂತ್ರಗಳು ಅಂದ್ರೆ ಇದು ಕೇವಲ ಕಾಡಿಗೆ ಹೋಗಿ ಕಣ್ಣು ಮುಚ್ಚಿ ಪ್ರಪಂಚವನ್ನು ತ್ಯಜಿಸಿ ಕೂಡುವುದಲ್ಲ. ಖಂಡಿತ ಅಲ್ಲ. ವಿಕೆಯಲ್ಲಿ ನಮ್ಮ ದೈನಂದಿನ ಆಲೋಚನೆಗಳಲ್ಲಿಯೇ ಅಂತಿಮ ಸತ್ಯವನ್ನು ಕಂಡುಕೊಳ್ಳುವ ದಾರಿಗಳು ಇವು. ಹಾಗಾದ್ರೆ ಈ 112 ತಂತ್ರಗಳಲ್ಲಿ ನಮ್ಮ ಕೇಳುಗರಿಗೆ ತಕ್ಷಣ ಅರ್ಥವಾಗುವಂತಹ ದೈನಂದಿನ ಬದುಕಿನಲ್ಲಿ ಅನ್ವಯಿಸಬಹುದಾದ ಒಂದೆರಡು ನಿರ್ದಿಷ್ಟ ತಂತ್ರಗಳನ್ನು ವಿವರಿಸಬಹುದಾ? ಅವು ಹೇಗೆ ಕೆಲಸ ಮಾಡ್ತವೆ? ಖಂಡಿತ ವಿವರಿಸ್ತೇನೆ. ಆ ತಂತ್ರಗಳು ಎಷ್ಟು ಸರಳ ಮತ್ತು ಎಷ್ಟು ಆಳವಾಗಿವೆ ಅಂದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಹೇಳಿ ಕೇಳೋಣ. ಉದಾಹರಣೆಗೆ, ವಿಜ್ಞಾನ ಭೈರವ ತಂತ್ರದ ಅತ್ಯಂತ ಪ್ರಮುಖವಾದ ತಂತ್ರಗಳಲ್ಲಿ ಒಂದು ನಮ್ಮ ಉಸಿರಾಟಕ್ಕೆ ಸಂಬಂಧಿಸಿದ್ದು. ನಾವು ಪ್ರತಿದಿನ ಉಸಿರು ತೆಗೆದುಕೊಳ್ಳುತ್ತೇವೆ ಮತ್ತು ಉಸಿರು ಬಿಡ್ತೇವೆ ಅಲ್ವಾ? ಹೌದು, ಅದು ಸಹಜ ಪ್ರಕ್ರಿಯೆ. ಆದರೆ ಈ ತಂತ್ರವು ಉಸಿರಾಟದ ಪ್ರಕ್ರಿಯೆಯನ್ನೇ ಗಮನಿಸಲು ಹೇಳುವುದಿಲ್ಲ. ಮತ್ತೇನನ್ನು ಗಮನಿಸಬೇಕು? ಬದಲಾಗಿ ಒಳತೆಗೆದುಕೊಂಡ ಉಸಿರು ಹೊರಬರುವ ಮುನ್ನ ಮತ್ತು ಹೊರಬಿಟ್ಟ ಉಸಿರು ಒಳ ಹೋಗುವ ಮುನ್ನ ಒಂದು ಅತ್ಯಂತ ಸಣ್ಣ ಸೂಕ್ಷ್ಮವಾದ ವಿರಾಮವಿರುತ್ತದೆ. ಅಂದ್ರೆ ಆ ಗ್ಯಾಪ್ ಬಿಟ್ವೀನ್ ಬ್ರೆತ್ಸ್. ಓ, ಆ ಚಿಕ್ಕ ಗ್ಯಾಪ್. ಹೌದು. ಆ ಶೂನ್ಯದ ಕ್ಷಣದ ಮೇಲೆ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸುವುದೇ ಈ ಅದ್ಭುತ ತಂತ್ರ. ವಾವ್, ಇದೊಂದು ಅದ್ಭುತವಾದ ಪ್ರಕ್ರಿಯೆ. ಅಂದ್ರೆ ನನಗೆ ಅನಿಸ್ತಿರುವುದು ಒಂದು ಪೆಂಡುಲಂ. ಒಂದು ಬದಿಯಿಂದ ಮತ್ತೊಂದು ಬದಿಗೆ ಚಲಿಸುವಾಗ ಅತ್ಯಂತ ಎತ್ತರದ ಬಿಂದುವಿಗೆ ತಲುಪಿ ಅಲ್ಲಿ ಒಂದು ಮೈಕ್ರೋಸೆಕೆಂಡ್ ಕಾಲ ಸಂಪೂರ್ಣವಾಗಿ ನಿಂತು ಆನಂತರ ಹಿಂದಕ್ಕೆ ಚಲಿಸುತ್ತದಲ್ವೇ? ಹೌದು ಹೌದು. ಆ ನಿಲ್ಲುವ ಕ್ಷಣದಲ್ಲಿ ಯಾವುದೇ ಚಲನೆ ಇರೋದಿಲ್ಲ. ನಮ್ಮ ಉಸಿರಾಟದ ನಡುವಿನ ಆ ಸಣ್ಣ ಅಂತರವು ಅದೇ ರೀತಿಯ ಶೂನ್ಯ ಸ್ಥಿತಿ ಇದ್ದಂತೆ ಅಲ್ವಾ? ಎಕ್ಸಾಕ್ಟ್ಲಿ, ಅದೇ ಸೂಕ್ತವಾದ ಹೋಲಿಕೆ. ಆ ಉಸಿರಾಟದ ನಿಲುಗಡೆಯ ಕ್ಷಣದಲ್ಲಿ ನಮ್ಮ ಮನಸ್ಸು ಕೂಡ ಒಂದು ಕ್ಷಣ ನಿಶ್ಚಲವಾಗುತ್ತದೆ. ಹೌದಾ? ಅದು ಹೇಗೆ? ಏಕೆಂದ್ರೆ ಮನಸ್ಸು ಮತ್ತು ಉಸಿರಾಟ ಎರಡೂ ನಿಕಟವಾಗಿ ಬೆಸೆದುಕೊಂಡಿವೆ. ಆ ಶೂನ್ಯದಲ್ಲಿ ಯಾವುದೇ ಗತಕಾಲದ ನೆನಪುಗಳಿರುವುದಿಲ್ಲ, ಭವಿಷ್ಯದ ಆತಂಕಗಳಿರುವುದಿಲ್ಲ ಮತ್ತು ನಾವೇ ಹಾಕಿಕೊಂಡಿರುವ ಸಾಮಾಜಿಕ ಲೇಬಲ್ಗಳೂ ಇರುವುದಿಲ್ಲ. ವಾವ್, ಅಂದರೆ ಅಲ್ಲಿ ಬರೀ ನಾನು ಮಾತ್ರ ಇರ್ತೇನೆ. ಹೌದು, ಅಲ್ಲಿರುವುದು ಕೇವಲ ಅಪ್ಪಟ ಅಸ್ತಿತ್ವ. ಪ್ರತಿದಿನ ಪ್ರತಿ ಉಸಿರಿನಲ್ಲಿಯೂ ನಾವು ಆ ಕಾಲಾತೀತ ಸ್ಥಿತಿಯನ್ನು ಪ್ರವೇಶಿಸುತ್ತಿರ್ತೇವೆ. ಆದರೆ ನಮಗೆ ಅದರ ಅರಿವೇ ಇರುವುದಿಲ್ಲ. ನಿಜ, ನಾವು ಆ ಕಡೆ ಗಮನನೇ ಕೊಡಲ್ಲ. ಈ ತಂತ್ರವನ್ನು ನಿರಂತರವಾಗಿ ಅಭ್ಯಾಸ ಮಾಡಿದಾಗ ಆ ಸಣ್ಣ ಅಂತರವು
ವಿಸ್ತಾರವಾಗುತ್ತಾ ಹೋಗುತ್ತದೆ. ಮತ್ತು ಮನುಷ್ಯನು ಆ ಓವರ್ ಥಿಂಕಿಂಗ್ ಎಂಬ ಜಾಲದಿಂದ ಸುಲಭವಾಗಿ ಹೊರಬರುತ್ತಾನೆ. ಅಬ್ಬಾ, ಇದು ನಿಜಕ್ಕೂ ಪ್ರಾಯೋಗಿಕ ದಾರಿ ಇದು. ಇದೇ ರೀತಿ ನಮ್ಮ ಭೌತಿಕ ಗಡಿಗಳನ್ನು ಅಳಿಸಿ ಹಾಕುವಂತಹ ಇನ್ನೇನಾದ್ರೂ ತಂತ್ರಗಳಿವೆಯಾ? ಹೌದು. ಇನ್ನೊಂದು ಅದ್ಭುತವಾದ ತಂತ್ರವೆಂದರೆ ಆಕಾಶ ಅಥವಾ ಬಯಲಿನ ಧ್ಯಾನ. ಆಕಾಶದ ಧ್ಯಾನವಾ? ಹೌದು. ನಾವು ಸಾಮಾನ್ಯವಾಗಿ ವಸ್ತುಗಳನ್ನು ಮಾತ್ರ ನೋಡ್ತೇವೆ ಅಲ್ವಾ, ಮರ, ಮನೆ, ಮನುಷ್ಯರು ಅಂತ. ಆದರೆ ಈ ತಂತ್ರದ ಪ್ರಕಾರ ವಸ್ತುಗಳ ಕಡೆಗಲ್ಲ, ಆ ವಸ್ತುಗಳ ನಡುವೆ ಇರುವ ಖಾಲಿ ಜಾಗದ ಕಡೆಗೆ, ಅಂದ್ರೆ ಸ್ಪೇಸ್ ಕಡೆಗೆ ದೃಷ್ಟಿಯರಿಸಬೇಕು. ಓಹೋ, ಆ ಖಾಲಿ ಜಾಗವನ್ನು ನೋಡ್ಬೇಕು. ಹೌದು. ನಾವು ಕಣ್ಣು ಮುಚ್ಚಿ ನಮ್ಮ ದೇಹವು ನಿಧಾನವಾಗಿ ಕರಗಿ ಈ ಅನಂತವಾದ ಆಕಾಶದೊಂದಿಗೆ ಒಂದಾಗುತ್ತಿದೆ ಎಂದು ಭಾವಿಸಬೇಕು. ನಮ್ಮ ದೇಹಕ್ಕೂ ಮತ್ತು ಹೊರಗಿನ ಆಕಾಶಕ್ಕೂ ಯಾವುದೇ ಗಡಿಯಿಲ್ಲ ಎಂಬ ಅರಿವು ಮೂಡಿದಾಗ ನಾನು ಕೇವಲ ಈ ಸಣ್ಣ ದೇಹ ಎಂಬ ಮಿತಿ ಒಡೆದು ಹೋಗ್ತದೆ. ಆ ಕ್ಷಣದಲ್ಲಿ ವ್ಯಕ್ತಿಯ ಅಹಂಕಾರ ಕರಗಿ ಆತ ಇಡೀ ಬ್ರಹ್ಮಾಂಡದ ಪ್ರಜ್ಞೆಯೊಂದಿಗೆ ಸಂಪೂರ್ಣವಾಗಿ ಬೆರೆತು ಹೋಗ್ತಾನೆ. ಇದು ಕೇಳುತ್ತಿದ್ದರೆ ಆಧ್ಯಾತ್ಮಿಕತೆ ಎಂದರೆ ಕಣ್ಣು ಮುಚ್ಚಿಕೊಂಡು ಜಗತ್ತನ್ನು ಮರೆಯೋದಲ್ಲ, ಬದಲಾಗಿ ನಮ್ಮ ಗ್ರಹಿಕೆಯ ಮಸೂರವನ್ನು, ಅಂದರೆ ನಮ್ಮ ಲೆನ್ಸ್ ಆಫ್ ಪರ್ಸೆಪ್ಷನ್ ಅನ್ನೇ ಬದಲಾಯಿಸಿಕೊಳ್ಳುವುದು ಎನಿಸುತ್ತಿದೆ. 100% ಸತ್ಯ. ಇಷ್ಟು ಹೊತ್ತಿನ ಈ ಆಳವಾದ ವಿಶ್ಲೇಷಣೆಯನ್ನು ಒಂದೆಡೆ ಸೇರಿಸಿ ನೋಡುವುದಾದರೆ, ಮೊದಲಿಗೆ ನಾವು ನಮ್ಮ ಹೆಸರು, ಉದ್ಯೋಗ, ಜಾತಿ, ಧರ್ಮಗಳೆಲ್ಲವೂ ಕೇವಲ ಸಮಾಜ ನೀಡಿದ ಕೃತಕ ಲೇಬಲ್ಗಳು ಎನ್ನುವುದನ್ನು ಅರ್ಥ ಮಾಡಿಕೊಂಡೆವು ಅಲ್ವಾ? ಹೌದು. ಎರಡನೆಯದಾಗಿ ನಮ್ಮ ದೈನಂದಿನ ಭಾವನೆಗಳು ಮತ್ತು ಕ್ರಿಯೆಗಳನ್ನು ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳು ನಿಯಂತ್ರಿಸುತ್ತವೆ ಎನ್ನುವುದನ್ನು ಅರಿತೆವು. ಖಂಡಿತ. ಮತ್ತು ಅಂತಿಮವಾಗಿ ಮನುಷ್ಯನಿಗೆ ಮಾತ್ರ ಇರುವ ಈ ವಿಶೇಷ ಪ್ರಜ್ಞೆಯನ್ನು ಬಳಸಿ ಉಸಿರಾಟದ ನಡುವಿನ ಅಂತರವನ್ನು ಗಮನಿಸುವಂತಹ ತಂತ್ರಗಳ ಮೂಲಕ ಈ ಗುಣಗಳನ್ನು ಮೀರಿ ಏಕೀಕೃತ ಪ್ರಜ್ಞೆಯನ್ನು ಹೊಂದುವುದೇ ನಮ್ಮ ಅಸ್ತಿತ್ವದ ನಿಜವಾದ ಉದ್ದೇಶ ಎನ್ನುವುದು ಬಹಳ ಸ್ಪಷ್ಟವಾಯಿತು. ಹೌದು. ಈ ಪ್ರಯಾಣವು ನಮ್ಮನ್ನು ನಾವು ಕಳೆದುಕೊಳ್ಳುವುದಲ್ಲ, ಬದಲಾಗಿ ನಮ್ಮ ನೈಜ ಸ್ವರೂಪವನ್ನು ಕಂಡುಕೊಳ್ಳುವುದು. ಎಕ್ಸಾಕ್ಟ್ಲಿ. ನಮ್ಮನ್ನು ವ್ಯಾಖ್ಯಾನಿಸುವ ಎಲ್ಲ ಬಾಹ್ಯ ಕವಚಗಳನ್ನು ಕಿತ್ತು ಹಾಕಿದಾಗ ನಮ್ಮೊಳಗೆ ಉಳಿಯುವ ಆ ಶುದ್ಧ ಪ್ರಜ್ಞೆಯೇ ನಮ್ಮ ನೈಜ ಸ್ವರೂಪ. ವಿಜ್ಞಾನ ಭೈರವ ತಂತ್ರದಂತಹ ಗ್ರಂಥಗಳು ಈ ಪ್ರಯಾಣಕ್ಕೆ ಸ್ಪಷ್ಟವಾದ ನಕ್ಷೆಯನ್ನು ಒದಗಿಸುತ್ತವೆ. ಗುಣಗಳೆಂಬ ಅಲೆಗಳ ಮೇಲೆ ತೇಲುತ್ತಲೇ ಆ ಅಲೆಗಳಿಗೆ ಅಂಟಿಕೊಳ್ಳದೆ ಸಮುದ್ರದ ಆಳದಲ್ಲಿರುವ ನಿಶ್ಶಬ್ದತೆಯನ್ನು ಅನುಭವಿಸುವುದೇ ನಿಜವಾದ ಸ್ವಯಂ ಸಾಕ್ಷಾತ್ಕಾರ. ಈ ಅತ್ಯಂತ ರೋಚಕವಾದ ಮತ್ತು ಆಳವಾದ ಚರ್ಚೆಯ ಕೊನೆಯಲ್ಲಿ ನಮ್ಮೆಲ್ಲರಿಗೂ ಕಾಡುವ ಹಾಗೂ ಪ್ರತಿಯೊಬ್ಬರೂ ತಮ್ಮೊಳಗೆ ಕೇಳಿಕೊಳ್ಳಬೇಕಾದ ಒಂದು ಪ್ರಚೋದನಾತ್ಮಕವಾದ ಚಿಂತನೆಯಲ್ಲಿದೆ. ಖಂಡಿತ ಹೇಳಿ. ಊಹಿಸಿಕೊಳ್ಳಿ, ನಾಳೆ ಬೆಳಿಗ್ಗೆ ಎಚ್ಚರವಾದಾಗ ಸಮಾಜ ನೀಡಿದ ಈ ಎಲ್ಲಾ ಲೇಬಲ್ಗಳು, ಬ್ಯಾಂಕ್ ಖಾತೆಗಳು ಮತ್ತು ಹುದ್ದೆಗಳು ದಿಢೀರನೆ ಮಾಯವಾದರೆ ನಮ್ಮೊಳಗೆ ಉಳಿಯುವ ಆ ಮೂಲಭೂತ ಶಕ್ತಿ ಯಾವುದು? ಅತ್ಯಂತ ಆಳವಾದ ಪ್ರಶ್ನೆ ಇದು. ಹೌದು. ನನ್ನ ಹೆಸರು ನಾನಲ್ಲ, ನನ್ನ ವೃತ್ತಿ ನಾನಲ್ಲ ಎಂದಾದಾಗ ಆ ಶೂನ್ಯತೆಯಲ್ಲಿ ಉಳಿಯುವ ಆ ನಾನ್ಯಾರು? ಅಷ್ಟೇ ಅಲ್ಲ, ನಮ್ಮ ದಿನನಿತ್ಯದ ಭಯ, ಭವಿಷ್ಯದ ಆತಂಕಗಳು, ನಮ್ಮ ಕಳವಳಗಳೆಲ್ಲವೂ ಈ ಲೇಬಲ್ಗಳಿಲ್ಲದೆ ಅಸ್ತಿತ್ವದಲ್ಲಿರಲು ಸಾಧ್ಯವೇ? ಯೋಚಿಸಿ ನೋಡಿ, ಮನುಷ್ಯ ಕಳ್ಕೊಳ್ತೇನೆಂದು ಹೆದರುವ ಬಹುತೇಕ ವಿಷಯಗಳು ಈ ಕೃತಕ ಲೇಬಲ್ಗಳಿಗೆ ಮಾತ್ರ ಅಂಟಿಕೊಂಡಿವೆ. ಆ ಲೇಬಲ್ಗಳೇ ಇಲ್ಲದಾಗ ಭಯಕ್ಕೆ ಜಾಗವೆಲ್ಲಿದೆ? ಆ ಆತಂಕ ಮುಕ್ತ ಅಪ್ಪಟ ಶುದ್ಧ ಪ್ರಜ್ಞಾಯುಕ್ತ ಆಯಾಮದಲ್ಲಿ ಬದುಕುವುದು ಹೇಗಿರಬಹುದು? ಈ ಆಳವಾದ ಪ್ರಶ್ನೆಯನ್ನು ಮತ್ತಷ್ಟು ವೈಯಕ್ತಿಕ ಅನ್ವೇಷಣೆಗೆ ಬಿಡುತ್ತಾ ಇಂದಿನ ಈ ಜ್ಞಾನಶೋಧನೆಯ ಪಯಣವನ್ನು, ಅಂದರೆ ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಪ್ರಾಜೆಕ್ಟ್ ಸನಾತನ ನಿಮ್ಮ ಆಧ್ಯಾತ್ಮಿಕ ಅಗತ್ಯಗಳು, ಜ್ಞಾನ ಮತ್ತು ಪವಿತ್ರ ಸಾಧನಗಳಿಗೆ ಒಂದೇ ನಂಬಿಕೆಯ ತಾಣ. ಪ್ರಾಜೆಕ್ಟ್ ಸನಾತನದಲ್ಲಿ ನಾವು ಪ್ರಾಚೀನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಊಹೆಗಳಿಗೆಲ್ಲದೆ ಸಂಪ್ರದಾಯದಲ್ಲಿ ಆಧಾರಿತ ಯಥಾರ್ಥ ಆಧ್ಯಾತ್ಮಿಕ ಪರಿಹಾರಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಪಾರಂಪರಿಕ ಶಾಸ್ತ್ರಗಳ ಮಾರ್ಗದರ್ಶನದಂತೆ ಜಾಗೃತಿಯಿಂದ ಆಯ್ಕೆ ಮಾಡಿ ಪರಿಶೀಲಿಸಿದ ಮೂಲ ನೆಪಾಳಿ ರುದ್ರಾಕ್ಷಗಳನ್ನು ನಾವು ಒದಗಿಸುತ್ತೇವೆ. ಆರೋಗ್ಯ, ಸ್ಥಿರತೆ, ಏಕಾಗ್ರತೆ, ರಕ್ಷಣೆ ಮತ್ತು ವಿಕಾಸದಂತಹ ನಿರ್ದಿಷ್ಟ ಜೀವನ ಉದ್ದೇಶಗಳಿಗೆ ರುದ್ರಾಕ್ಷ ಸಂಯೋಜನೆಗಳನ್ನು ವಿನ್ಯಾಸಗೊಳಿಸಲಾಗುತ್ತದೆ. ನಿಮ್ಮ ರಾಶಿ, ನಕ್ಷತ್ರ ಮತ್ತು ಇಷ್ಟ ದೇವತೆಯ ಆಧಾರದಲ್ಲಿ ವೇದಿಕ ಕ್ರಮಕ್ಕೆ ಅನುಗುಣವಾಗಿ ರುದ್ರಾಕ್ಷ ಆಯ್ಕೆಗೆ ನಾವು ಮಾರ್ಗದರ್ಶನ ನೀಡುತ್ತೇವೆ. ರುದ್ರಾಕ್ಷ ಮಾತ್ರವಲ್ಲದೆ
ನಿತ್ಯ ಪೂಜೆ ಮತ್ತು ಆಧ್ಯಾತ್ಮಿಕ ಸಮತೋಲನಕ್ಕಾಗಿ ಸ್ಫಟಿಕ ಮತ್ತು ಮರಕತ ಶಿವಲಿಂಗಗಳನ್ನು ಸಹ ನಾವು ಒದಗಿಸುತ್ತೇವೆ. ನಮ್ಮ ಈ ಸೇವೆ ವ್ಯಾಪಾರ ಮಾತ್ರವಲ್ಲ, ಇದು ಭಕ್ತಿ, ನಿಷ್ಠೆ ಮತ್ತು ಜವಾಬ್ದಾರಿಯೊಂದಿಗೆ ನೀಡುವ ಜಾಗೃತ ಮಾರ್ಗದರ್ಶನ. ಇಂದೇ ನಮ್ಮ ಪ್ರಾಜೆಕ್ಟ್ ಸನಾತನ ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಾವು ಜೊತೆಗಿರುತ್ತೇವೆ.